ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. OnePlus 13s ಈ ಒಂದು ಮೊಬೈಲ್ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಒಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ನ ಯಾರಾದರೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ದಯವಿಟ್ಟು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡೋದಕ್ಕಾದ್ರೆ ಹೋಗಬೇಡಿ. ರೀಸನ್ ಏನು ಅಂದರೆ OnePlus 13s ಮೊಬೈಲು ತುಂಬಾನೇ ಚೆನ್ನಾಗಿದೆ. ಸ್ಪೆಸಿಫಿಕೇಶನ್ ವೈಸ್ ಕಂಪ್ಲೀಟ್ಲಿ ಮೈನಸ್ ಅಂತಾನೆ ಹೇಳ್ಬೋದು. ತುಂಬ ಮಟ್ಟಿಗೆ ಮಿಸ್ ಮಾಡಿದ್ದಾರೆ. ನೀವು ಕೂಡ ಅನ್ಬಾಕ್ಸಿಂಗ್ ವಿಡಿಯೋಸಲ್ಲಿ, ರಿವ್ಯೂ ವಿಡಿಯೋಸಲ್ಲಿ ನೀವು ಕೂಡ ನೋಟಿಸ್ ಮಾಡಿರೋದಿಲ್ಲ, ಅಷ್ಟರ ಮಟ್ಟಿಗೆ ಸ್ಪೆಸಿಫಿಕೇಶನ್ಸ್ನ ಮಿಸ್ ಮಾಡಿದ್ದಾರೆ. ಏನೇನೆಲ್ಲ ಮಿಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಅವಾಗ ನೀವೇ ಶಾಕ್ ಆಗ್ತೀರಾ. 50,000 ಕೊಟ್ಟು ಈ ಮೊಬೈಲ್ ಯಾಕೆ ತಗೋಬೇಕು ಬ್ರೋ, ಬೇರೆ ಮೊಬೈಲ್ಸ್ ಇದೆಲ್ಲ ಅದನ್ನ ನಾವು ತಗೊಂತೀವಿ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತೀರಾ. ಆದಷ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಲಾಂಚ್ ಮಾಡಿರೋ ಪ್ರೈಸ್ 55,000 ವಿತ್ ಬ್ಯಾಂಕ್ ಆಫರ್ಸ್ ಎಲ್ಲ ನೀವು ಯೂಸ್ ಮಾಡ್ಕೊಂಡ್ರೆ ಆವಾಗ 50,000ಕ್ಕೆ ಸಿಗುತ್ತೆ. ನಾವು 55,000 ಪ್ರೈಸ್ನೇ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ನಿಮಗೆ ತುಂಬಾ ಮೊಬೈಲ್ಸ್ ಸಿಗುತ್ತೆ. iQ13 ಆಗಿರ್ಬೋದು, OnePlus 13R, ಪಿಕ್ಸೆಲ್ ಮೊಬೈಲ್ಸ್ ಸಿಗುತ್ತೆ, ಸ್ಯಾಮ್ಸಂಗ್ ಮೊಬೈಲ್ಸ್ ಕೂಡ ನಿಮಗೆ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ಸಿಗುತ್ತೆ. ಈ ಮೊಬೈಲ್ಗಿಂತ ಸ್ಪೆಸಿಫಿಕೇಶನ್ ವೈಸ್ ಅದು ನಿಮಗೆ ಇನ್ನೂ ಒಂದು ಸ್ವಲ್ಪ ಬೆಟರ್ ಆಗಿ ಇರುತ್ತೆ. ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಈ ಮೊಬೈಲ್ ವರ್ತ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಮೋಟಿವೇಶನ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಡಿಸ್ಪ್ಲೇ ಬ್ರೈಟ್ನೆಸ್ ಬಗ್ಗೆ ನಾವು ಮಾತಾಡಲೇಬೇಕು. OnePlus ಅವರು ಏನು ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಮೊಬೈಲ್ ಅಲ್ಲಿ ಡಿಸ್ಪ್ಲೇ ಬ್ರೈಟ್ನೆಸ್ ಅನ್ನೋದು 1300 ನಿಟ್ಸ್ ವರೆಗೂ ಪೀಕ್ ಬ್ರೈಟ್ನೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದು ನೀವು HDR ವಿಡಿಯೋಸ್ ನೋಡ್ಬೇಕಾರೆ, HD ಕ್ವಾಲಿಟಿಯಲ್ಲಿ ವಿಡಿಯೋಸ್ನ ನೀವು ಸ್ಟ್ರೀಮ್ ಮಾಡ್ಬೇಕಾರೆ ಆ ಪಿಕ್ಸೆಲ್ಸ್ ಏನಿರುತ್ತಲ್ಲ, ಆ ಪಿಕ್ಸೆಲ್ಸ್ ಅನ್ನೋದು ತುಂಬಾ ಮಟ್ಟಿಗೆ ಬ್ರೈಟ್ ಆಗುತ್ತೆ. ಆವಾಗ ನಿಮಗೆ ಅಪ್ ಟು ನೋಡ್ಕೊಂಡ್ರೆ 1300 ನಿಟ್ಸ್ ವರೆಗೂ ನಿಮಗೆ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಅದೇ ನೀವು ನಾರ್ಮಲ್ ಆಗಿ ಯೂಸ್ ಮಾಡಬೇಕು, ಮನೆಯಲ್ಲಿ ಯೂಸ್ ಮಾಡ್ಬೇಕಾರೆ, ಹೊರಗಡೆ ಹೋಗ್ಬಿಟ್ಟು ಯೂಸ್ ಮಾಡಬೇಕು ಅಂದ್ರೆ ನಿಮಗೆ 800 ನಿಟ್ಸ್ ವರೆಗೂ ಮಾತ್ರ ರೀಚ್ ಆಗುತ್ತೆ. 800 ನಿಟ್ಸ್ ಏನೇನು ಅಲ್ಲ, ನಿಮಗೆ ಕಾಣಿಸೋದೇ ಇಲ್ಲ. ನೀವು ಹೊರಗಡೆ ಹೋಗ್ಬಿಟ್ಟು ಈ ರೀತಿಯಾಗಿ ಮೊಬೈಲ್ ಇಟ್ಕೊಂಡು ಯೂಸ್ ಮಾಡಬೇಕು. ಅಷ್ಟರ ಮಟ್ಟಿಗೆ ಬ್ರೈಟ್ನೆಸ್ ಅನ್ನೋದು ಕಮ್ಮಿ ಇರುತ್ತೆ. ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 1200 ನಿಟ್ಸ್ ಆದ್ರೂ ಕೊಡಬೇಕಿತ್ತು. 20,000 ಒಳಗೆ ಲಾಂಚ್ ಆಗೋ ಮೊಬೈಲ್ಸ್ ಅಲ್ಲೂ ಕೂಡ ನೀವು 1200 1300 ನಿಟ್ಸ್ ಆದ್ರೆ ನೋಡಬಹುದು. ಈ ಮೊಬೈಲ್ ಅಲ್ಲಿ ನೋಡ್ಕೊಂಡ್ರೆ 800 ನಿಟ್ಸ್ ಕೊಟ್ಟಿದ್ದಾರೆ. ಇದು ನನಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. 50,000 ಕೊಡ್ತಿದೀವಿ, ಇಲ್ಲಿ ನಾವು ತುಂಬಾ ಮಟ್ಟಿಗೆ ಕಾಂಪ್ರಮೈಸ್ ಆಗಬೇಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮ್ರಾ, ನಿಮಗೆ ಡುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. 250 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಅಲ್ಟ್ರಾ ವೈಡ್ ಆಂಗಲ್ ಸೆನ್ಸರ್ ಇರೋದಿಲ್ಲ. ಅಲ್ಟ್ರಾ ವೈಡ್ ಆಂಗಲ್ ಸೆನ್ಸರ್ ಕೊಟ್ಟರು ಕೂಡ ಇವಾಗ ತುಂಬಾ ಜನ ಯೂಸ್ ಮಾಡ್ತಾ ಇಲ್ಲ, ಅಷ್ಟು ಎಫೆಕ್ಟಿವ್ ಆಗಿನೂ ಕೂಡ ಯೂಸ್ ಮಾಡ್ತಿಲ್ಲ. ಅದ್ರ ಬದಲು ಇವರು ಟೆಲಿಫೋಟೋ ಸೆನ್ಸರ್ ನ ಕೊಟ್ಟಿದ್ದಾರೆ. ಅದು ಗುಡ್ ಮೂವ್ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಕ್ಯಾಮ್ರಾ ನಿಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಗೆ ಸಪೋರ್ಟ್ ಮಾಡೋದಿಲ್ಲ. ಅದ್ರ ಜೊತೆಗೆ ಟೆಲಿಫೋಟೋ ಸೆನ್ಸರ್ ಕೊಟ್ಟಿದ್ದಾರೆ. ನೀವು 1x ಅಲ್ಲಿ ಫೋಟೋ ತಗೊಳೋದಕ್ಕೆ ಬರೋದಿಲ್ಲ, 2x ಅಲ್ಲಿ ನೀವು ಫೋಟೋ ತಗೋಬಹುದು. ಅದ್ರ ಜೊತೆಗೆ ಫೋಕಲ್ ಲೆಂತ್ ಕೂಡ ಕೊಟ್ಟಿಲ್ಲ. ಇಲ್ಲಿ ನನಗೆ ತುಂಬಾನೇ ಬೇಜಾರಾಯಿತು. 30,000 20,000ದಲ್ಲಿ ಲಾಂಚ್ ಆಗೋ ಮೊಬೈಲ್ಸ್ ಅಲ್ಲೂ ಕೂಡ ನಮಗೆ ಫೋಕಲ್ ಲೆಂತ್ ಇರುತ್ತೆ 24mm 35mm 45mm. ಸೊ ಈ ರೀತಿಯಾಗಾದ್ರೆ ಇರುತ್ತೆ 85mm ವರೆಗೂ ಕೊಡ್ತಾರೆ. ಆದ್ರೆ ಇವ್ರು ನೋಡ್ಕೊಂಡ್ರೆ ಫೋಕಲ್ ಲೆಂತ್ ಕೊಟ್ಟಿಲ್ಲ. ಜಸ್ಟ್ ನೀವು 2x ಅಲ್ಲಿ ಮಾತ್ರ ಪೋರ್ಟ್ರೇಟ್ ಶಾಟ್ಸ್ ಆದ್ರೆ ತಗೋಬಹುದು. ಫೋಕಲ್ ಲೆಂತ್ ಏನು ಇರೋದಿಲ್ಲ, ಜಸ್ಟ್ ನೀವು 2x ಅಲ್ಲಿ ಫೋಟೋಸ್ ಆದ್ರೆ ತಗೋಬಹುದು. ಇದೊಂದು ನನಗೆ ಬೇಜಾರಾಯಿತು ಅಂತಾನೆ ಹೇಳ್ಬೋದು. ಇಲ್ಲಿನೂ ಕೂಡ ನೀವು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಇನ್ನು IP ರೇಟಿಂಗ್ ವಿಷಯಕ್ಕೆ ಬಂದ್ರೆ IP65 ರೇಟಿಂಗ್ ಇಂದ ಬರುತ್ತೆ. IP69 ಆಗಲಿ IP68 ರೇಟಿಂಗ್ ಇರೋದಿಲ್ಲ. 50,000 ಕೊಡ್ತಾ ಇದೀವಿ. ಇದು ಬಂದ್ಬಿಟ್ಟು ಫ್ಲಾಗ್ಶಿಪ್ ಮೊಬೈಲ್. ಒಂದು ಫ್ಲಾಗ್ಶಿಪ್ ಮೊಬೈಲ್ಗೆ ವಾಟರ್ ರೆಸಿಸ್ಟೆಂಟ್ ಇಲ್ಲ ಅಂದ್ರೆ ಅದು ತುಂಬಾ ಬೇಜಾರ ಅಂತಾನೆ ಹೇಳ್ಬೋದು. IP65 ರೇಟಿಂಗ್ ಕೊಟ್ಟಿದ್ದಾರೆ. ಹೋಗ್ಲಿ, ಮಿನಿಮಮ್ IP68 ರೇಟಿಂಗ್ ಆದ್ರೂ ಕೊಡಬೇಕಿತ್ತು. 69 ಬೇಡ ಬಿಡಿ, 68 ಆದ್ರೂ ಕೊಡಬೇಕಿತ್ತು. ಇವರು IP65 ರೇಟಿಂಗ್ ಕೊಟ್ಟಿದ್ದಾರೆ. ಇದು ಮಾತ್ರ ದೊಡ್ಡ ಮೈನಸ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಗೇಮ್ಸ್ ಆಡ್ಬೇಕಾದ್ರೆ 90 FPS ಅಲ್ಲಿ ಮಾತ್ರ ಆಡ್ಬೋದು. 120 FPS ಅಲ್ಲಿ ಆಡೋದಕ್ಕಾದ್ರೆ ಆಗೋದಿಲ್ಲ. ಈ ಒಂದು ಪ್ರೊಸೆಸರ್ 120 FPS ವರೆಗೂ ಸಪೋರ್ಟ್ ಮಾಡುತ್ತೆ, ಆದ್ರೆ ಇವರು 90 FPS ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವರು ಅಪ್ಡೇಟ್ ಅಲ್ಲಿ ಏನಾದ್ರೂ 120 ಮಾಡ್ಬೋದೇನೋ. ಇವಾಗ ಅಟ್ ಪ್ರೆಸೆಂಟ್ ನಿಮಗೆ ಔಟ್ ಆಫ್ ದಿ ಬಾಕ್ಸ್ 90 FPS ಇಂದಾನೆ ಬರುತ್ತೆ. ಗೇಮ್ಸ್ ಗೋಸ್ಕರನೇ ತಗೊಂತಾ ಇದ್ರೆ ಇದೊಂದನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಟೈಪ್ ಸಿ ವಿಷಯಕ್ಕೆ ಬಂದ್ರೆ ಟೈಪ್ ಸಿ 2.0 ಇಂದ ಬರುತ್ತೆ. 3.0 ಕೂಡ ಕೊಟ್ಟಿಲ್ಲ. ಇವಾಗ ಬರ್ತಾ ಇರೋ ಫ್ಲಾಗ್ಶಿಪ್ ಮೊಬೈಲ್ಸ್ ಅಲ್ಲಿ ಮಿನಿಮಮ್ ಇರುತ್ತೆ ಅದು 3.0, ಆದ್ರೆ ಇವರು 2.0 ಇಂದ ಕೊಡ್ತಿದ್ದಾರೆ. ಇದೊಂದು ಮೈನಸ್ ಅಂತಾನೆ ಹೇಳ್ಬೋದು. ಈ ಸಣ್ಣ ಪುಟ್ಟ ವಿಷಯ ಯಾರು ಕೂಡ ನೋಟಿಸ್ ಮಾಡ್ತಾ ಇಲ್ಲ. ಇದನ್ನೆಲ್ಲಾನು ಕೂಡ ನೆನ್ಪಿಟ್ಕೊಂಡು ಈ ಮೊಬೈಲ್ ತಗೊಳ್ಳಿ. 50,000 ಕೊಡ್ತಿದ್ದೀರಾ, ಕಮ್ಮಿ ಏನ್ ಕೊಡ್ತಾ ಇಲ್ಲ. 50ರಿಂದ 55,000 ಕೊಟ್ಬಿಟ್ಟು ಈ ಒಂದು ಮೊಬೈಲ್ ಪರ್ಚೇಸ್ ಮಾಡ್ತಿದ್ದೀರಾ, ಇದೊಂದು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಮೊಬೈಲ್ ಅಲ್ಲಿ ನಿಮಗೆ ಯಾವುದೇ ರೀತಿ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇರೋದಿಲ್ಲ. ನಾರ್ಮಲ್ ಆಗಿ ನೀವು ವೈರಲ್ಲಿ ಚಾರ್ಜ್ ಮಾಡಬಹುದು, ಯಾವುದೇ ರೀತಿ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇರೋದಿಲ್ಲ. ಇನ್ನ ಒಂದು ನನಗೆ ಬೇಜಾರಾಗಿದ್ದೇನು ಅಂದ್ರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ಆಪ್ಟಿಕಲ್ ಯಾಕೆ ಕೊಟ್ಟಿದ್ದಾರೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ಆರಾಮಾಗಿ ಇವರು ಅಲ್ಟ್ರಾಸೋನಿಕ್ ಕೊಡ್ಬೋದಿತ್ತು. ಫ್ಲಾಗ್ಶಿಪ್ ಮೊಬೈಲ್ಸ್ ಅಲ್ಲಿ ನಮಗೆ ಅಲ್ಟ್ರಾಸೋನಿಕ್ ಸೆನ್ಸರ್ ಇರುತ್ತೆ. ಇವರು ಬಂದ್ಬಿಟ್ಟು 20,000 30,000ದಲ್ಲಿ ಕೊಡೋ ಫಿಂಗರ್ ಪ್ರಿಂಟ್ ಸೆನ್ಸರ್ ನ 50,000 ಮೊಬೈಲ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ವಲ್ಪ ನನಗೆ ಬೇಜಾರಾಯಿತು ಅಂತಾನೆ ಹೇಳ್ಬೋದು. ನಿಮಗೆ ತುಂಬಾ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆದ್ರೆ ಇರುತ್ತೆ. ಆಪ್ಟಿಕಲ್ ನಿಮಗೆ ಅಷ್ಟು ಚೆನ್ನಾಗಿರೋದಿಲ್ಲ.
ಫ್ಲಾಗ್ಶಿಪ್ ಮೊಬೈಲಲ್ಲಿ ಅಲ್ಟ್ರಾಸೋನಿಕ್ ಇತ್ತು ಅಂದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಅಕ್ಯುರೇಟು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. 55,000ಕ್ಕೆ ಲಾಂಚ್ ಮಾಡಿ ಅಲ್ಟ್ರಾಸೋನಿಕ್ ಕೊಟ್ಟಿಲ್ಲ, ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆದರೆ ಕೊಟ್ಟಿದ್ದಾರೆ. ಇದೊಂದು ನನಗೆ ಬೇಜಾರಾಯಿತು. ನನಗೆ ಬಂದ್ಬಿಟ್ಟು ತುಂಬ ಜನ ರಿಪೋರ್ಟ್ ಮಾಡ್ತಿದ್ದಾರೆ ಒಂದು ಸ್ವಲ್ಪ ಮೊಬೈಲ್ ಹೀಟ್ ಆಗ್ತಾ ಇದೆ, ಹೀಟಿಂಗ್ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನ ಯೂಟ್ಯೂಬರ್ಸ್ ಕಂಪ್ಲೇಂಟ್ ಮಾಡ್ತಿದ್ದಾರೆ. ನನಗೆ ಅನ್ನಿಸ್ತಂಗೆ ಹೀಟಿಂಗ್ ಇಶ್ಯೂಸ್ ಏನಿದಲ್ಲ ನಿಮಗೆ ಅಪ್ಡೇಟ್ ಅಲ್ಲಿ ಕಮ್ಮಿ ಆಗುತ್ತೆ. ನನಗೆ ಬಂದ್ಬಿಟ್ಟು ವೇಪರ್ ಚೇಂಬರ್ ಚೆನ್ನಾಗಿ ಕೊಟ್ಟಿದ್ದಾರೆ, ಆ ವೇಪರ್ ಚೇಂಬರ್ ಕೂಡ ಆರಾಮಾಗಿ ವರ್ಕ್ ಆಗುತ್ತೆ. ಇದೇ ನಿಮಗೆ ಪ್ರಾಬ್ಲಮ್ ಇಲ್ಲ, ಹೀಟಿಂಗ್ ಇಶ್ಯೂ ಏನು ನೀವು ತಲೆಯಲ್ಲಿ ಇಟ್ಕೊಳೋದಕ್ಕಾದ್ರೆ ಹೋಗಬೇಡಿ, ನಿಧಾನಕ್ಕೆ ಬರ್ತಾ ಬರ್ತಾ ಅಪ್ಡೇಟ್ ಅಲ್ಲಿ ನಿಮಗೆ ಆ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ. ಈ ರೀತಿಯಾಗಿ ಇಷ್ಟು ಮೈನಸ್ ಇದೆ. ನಾನು ಇನ್ನ ನಿಮಗೆ ಸ್ಪೆಸಿಫಿಕೇಶನ್ಸ್ ಹೇಳಿಲ್ಲ. ಈ ಒಂದು ಸ್ಪೆಸಿಫಿಕೇಶನ್ಸ್ ಅಲ್ಲಿ ಇವರು ಏನೇನೆಲ್ಲ ಮೈನಸ್ ಮಾಡಿದ್ದಾರೆ, ಏನೇನೆಲ್ಲ ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳಿದ್ದೀನಿ. ಮತ್ತೆ ಈ ಮೊಬೈಲ್ ಅಲ್ಲಿ ಒಳ್ಳೇದೇನೋ ಇಲ್ವಾ ಬ್ರೋ, ಆಲ್ಮೋಸ್ಟ್ ಮೈನಸ್ ಏನಾ, ಪ್ಲಸ್ ಏನು ಇಲ್ವಾ ಅಂದ್ರೆ ಪ್ಲಸ್ ಕೂಡ ಚೆನ್ನಾಗಿದೆ. ಪ್ಲಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಡಿಸೈನ್, ನನಗೆ ಡಿಸೈನ್ ತುಂಬಾ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನಿಮಗೆ ಕಾಂಪ್ಯಾಕ್ಟ್ ಸೈಜ್ ಇಂದ ಬರುತ್ತೆ. ಇದು ನಿಮಗೆ 6.32 ಇಂಚಸ್ ಇರುತ್ತೆ. LTPO ಪ್ಯಾನಲ್ ನ ಯೂಸ್ ಮಾಡಿದ್ದಾರೆ. ನಿಮಗೆ ಡಿಸ್ಪ್ಲೇ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಡಾಲ್ಬಿ ವಿಷನ್ಗೂ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ನಿಮಗೆ ಡಿಸ್ಪ್ಲೇ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅದೇ ನಾನು ಹೇಳೋದ್ನಲ್ಲ, ಬ್ರೈಟ್ನೆಸ್ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ. ಹೊರಗಡೆ ಹೋದಾಗ ತುಂಬಾ ಮಟ್ಟಿಗೆ ನೀವು ಕಷ್ಟಪಡ್ತೀರಾ, ಅದೊಂದನ್ನ ನೆನ್ಪಿಟ್ಕೊಳ್ಳಿ. ಅಷ್ಟು ಬಿಟ್ರೆ ಬಿಲ್ಡ್ ಕ್ವಾಲಿಟಿನೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಮೆಟಲ್ ಫ್ರೇಮ್ ಇಂದ ಬರುತ್ತೆ. ಮೊಬೈಲು ಕೂಡ ನಿಮಗೆ ಸಾಲಿಡ್ ಆಗಿ ಇರುತ್ತೆ. ಇನ್ನು ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಪ್ರೊಸೆಸರ್ ಅಲ್ಲಿ ಇವರೆಲ್ಲಿನೂ ಕೂಡ ಕಾಂಪ್ರಮೈಸ್ ಆಗಿಲ್ಲ, ಫ್ಲಾಗ್ಶಿಪ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಇನ್ನು ರ್ಯಾಮ್ ಅಂಡ್ ಸ್ಟೋರೇಜ್ ಟೈಪ್ ವಿಷಯಕ್ಕೆ ಬಂದ್ರೆ LPDDR5X ಇಂದ ಬರುತ್ತೆ. UFS 4.0 ಕೊಟ್ಟಿದ್ದಾರೆ. ಇಲ್ಲಿನೂ ಕೂಡ ಇವರು ಕಾಂಪ್ರಮೈಸ್ ಆಗಿಲ್ಲ, ಇಲ್ಲಿನೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. NFC ಸಪೋರ್ಟ್ ಇರುತ್ತೆ. ನಗೆ ಬಂದ್ಬಿಟ್ಟು IR ಬ್ಲಾಸ್ಟರ್ ಕೂಡ ಇರುತ್ತೆ. ಇನ್ನು ಬ್ಯಾಟರಿ ವಿಷಯಕ್ಕೆ ಬಂದ್ರೆ 5850 mAh ಬ್ಯಾಟರಿ ಇರುತ್ತೆ. 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಸಣ್ಣ ಮೊಬೈಲ್ ಅಲ್ಲಿ ಹತ್ತತ್ರ 6000 mAh ಬ್ಯಾಟರಿ ಕೊಟ್ಟಿದ್ದಾರೆ ಅಂದ್ರೆ ಅದು ಗ್ರೇಟ್ ಅಂತಾನೆ ಹೇಳ್ಬೋದು. ಆರಾಮಾಗಿ ನೀವು ಒಂದು ದಿನ ಈ ಒಂದು ಮೊಬೈಲ್ ನ ಯೂಸ್ ಮಾಡಬಹುದು. ನಿಮಗೆ ಬಾಕ್ಸ್ ಅಲ್ಲೇ ಅಡಾಪ್ಟರ್ ಕೂಡ ಸಿಗುತ್ತೆ. ಇನ್ನ ಒಂದು ನನಗೆ ಇಷ್ಟ ಆಗಿದ್ದೇನು ಅಂದ್ರೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. 4 ವರ್ಷ ನಿಮಗೆ OS ಅಪ್ಡೇಟ್ ಕೊಡ್ತಾರೆ, 6 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಇದೊಂದು ನನಗೆ ಒಳ್ಳೇದು ಅನ್ನಿಸ್ತು. ಮಿನಿಮಮ್ 4 ಇಯರ್ಸ್ ಆದ್ರೂ ಇವರು OS ಅಪ್ಡೇಟ್ ಕೊಡ್ತಿದಾರಲ್ಲ, ಅಲ್ಲಿ ನಾವು ಮೆಚ್ಕೊಂಡ್ಲೇಬೇಕು. ಹಾಗೆ ಬಂದ್ಬಿಟ್ಟು Wi-Fi 7 ಇಂದ ಬರುತ್ತೆ. ಬ್ಲೂಟೂತ್ ವರ್ಷನ್ 6.0 ಇಂದ ಬರುತ್ತೆ. ಎರಡು ಕೂಡ ನಿಮಗೆ ಲೇಟೆಸ್ಟ್ ಅಂತಾನೆ ಹೇಳ್ಬೋದು. Wi-Fi 7 ಕೂಡ ಲೇಟೆಸ್ಟ್. ಹಾಗೆ ಬಂದ್ಬಿಟ್ಟು ಬ್ಲೂಟೂತ್ ವರ್ಷನ್ 6.0 ಕೂಡ ನಿಮಗೆ ಲೇಟೆಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿನೂ ಕೂಡ ಇವರು ಕಾಂಪ್ರಮೈಸ್ ಆದ್ರೆ ಆಗಿಲ್ಲ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಸ್ಪೆಸಿಫಿಕೇಶನ್ ವೈಸ್ ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ಪೀಕರ್ ಅಲ್ಲಿ ನಿಮಗೆ ಡಾಲ್ಬಿ ಅಟ್ಮಾಸ್ ಇರೋದಿಲ್ಲ, ಸ್ಟೀರಿಯೋ ಸ್ಪೀಕರ್ಸ್ ಇರುತ್ತೆ, ಅದನ್ನ ನೀವು ಯೂಸ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಮೈನಸ್ ಇದೆ, ಪ್ಲಸ್ ಇದೆ. ನನ್ನ ಪ್ರಕಾರ ಮೈನಸ್ ತುಂಬಾ ಮಟ್ಟಿಗಿದೆ. ಇವರು 45,000ಕ್ಕೆ ಲಾಂಚ್ ಮಾಡಿ ಈ ಒಂದು ಸ್ಪೆಸಿಫಿಕೇಶನ್ಸ್ ಇಟ್ಟಿದ್ದಿದ್ರೆ ವರ್ತಿತ್ತು, ಆರಾಮಾಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ. ಆದ್ರೆ 55,000 ವರ್ತಲ್ಲ. ನಿಮಗೆ 55,000 ರೇಂಜ್ ಅಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಮೊಬೈಲ್ಸ್ ಸಿಗುತ್ತೆ. ನಾನು ಹೇಳದ್ನಲ್ಲ, iQ13 ಸಿಗುತ್ತೆ, OnePlus 13 ಸಿಗುತ್ತೆ, 13R ಸಿಗುತ್ತೆ. ಪಿಕ್ಸೆಲ್ ಮೊಬೈಲ್ಸ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಪಿಕ್ಸೆಲ್ ಮೊಬೈಲ್ಸ್ ಸಿಗುತ್ತೆ. ಇವಾಗಂತೂ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ, 40,000 ರೇಂಜ್ ಅಲ್ಲೇ ಸಿಗ್ತಾ ಇದೆ. ಸ್ಯಾಮ್ಸಂಗ್ ಮೊಬೈಲ್ಸ್ ಕೂಡ ನಿಮಗೆ ಆರಾಮಾಗಿ 60,000, 55,000, 50,000 ಈ ಒಂದು ರೇಂಜ್ ಅಲ್ಲಿ ಸಿಗುತ್ತೆ. ನಾನು ಹೇಳದ್ನಲ್ಲ, ಮೈನಸ್ ಪಾಯಿಂಟ್ಸ್ ಇಷ್ಟಿದೆ. ಇದನ್ನೆಲ್ಲಾನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಬ್ರೋ ಏನ್ ಪರವಾಗಿಲ್ಲ ಬಿಡಿ ಅಂದ್ರೆ ನೀವು ತಗೊಳ್ಳಿ. ಇಲ್ಲ ಬ್ರೋ ಇಷ್ಟೆಲ್ಲ ಮೈನಸ್ ಇದ್ರೆ ನಾನು 50,000 ಕೊಟ್ಟು ಈ ಮೊಬೈಲ್ ತಗೊಳೋದಿಲ್ಲ, ನಿನ್ನ ಬೆಟರ್ ಆಗಿರೋ ಮೊಬೈಲ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ನೀವು iQ13 ತಗೋಬಹುದು. ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಇನ್ನ ಫಾಸ್ಟ್ ಇರುತ್ತೆ. ಅದು OnePlus ಮೊಬೈಲಿಗೆ ಕಂಪೇರ್ ಮಾಡಿದ್ರೆ iQ ಮೊಬೈಲ್ಸ್ ನಿಮಗೆ ಇನ್ನ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಫಾಸ್ಟ್ ಇರುತ್ತೆ. ನಿಮ್ ಚಾಯ್ಸ್. ನಾನು ಹೇಳದ್ನಲ್ಲ, ಆ ರೇಂಜ್ ಅಲ್ಲಿ ನಿಮಗೆ ತುಂಬಾ ಮೊಬೈಲ್ಸ್ ಸಿಗುತ್ತೆ. ಕನ್ಸಿಡರ್ ಮಾಡಿಬಿಟ್ಟು ಮೊಬೈಲ್ ಆದ್ರೆ ಪರ್ಚೇಸ್ ಮಾಡಿ. ನಾನು ಹೇಳದ್ನಲ್ಲ, ಪ್ರೈಸ್ ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ 50,000 ಸಿಗುತ್ತೆ. ವಿತೌಟ್ ಬ್ಯಾಂಕ್ ಆಫರ್ಸ್ ಅಂದ್ರೆ 55,000 ಕೊಟ್ಟು ನೀವು ಈ ಮೊಬೈಲ್ ತಗೋಬೇಕು. ಯೋಚನೆ ಮಾಡಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.